ನಮಸ್ಕಾರ ಪ್ರಿಯ ವೀಕ್ಷಕರೇ, ಸ್ಯಾಂಡಲ್ವುಡ್ ಇದೀಗ ಭರ್ಜರಿ ಸುದ್ದಿ ಮಾಡ್ತಾ ಇದೆ. ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಬಿಡುಗಡೆ ಆಗಿರೋದೇ ಈ ಸಂಭ್ರಮಕ್ಕೆ, ಸಡಗರಕ್ಕೆ ಕಾರಣ. ಒಂದು ರೀತಿಯಲ್ಲಿ ವಿಭಿನ್ನ ರೀತಿಯ ದಾಖಲೆಯನ್ನ ಈ ಸಿನಿಮಾ ಮಾಡ್ತಿದೆ. ಈಗ ಅದ್ಧೂರಿತನದಲ್ಲಿ ಅಫ್ಕೋರ್ಸ್ ಅದ್ಧೂರಿತನ ಇದೆ, ಇದು ಬೇರೆ ಬೇರೆ ರೀತಿಯಲ್ಲಿ ದಾಖಲೆಗಳು ಮಾಡೋದು ಸಹಜ. ಆದರೆ ಈ ಸಿನಿಮಾದ ನಾಯಕ ನಟ, ಅದು ಜನಪ್ರಿಯ ನಾಯಕ ನಟ ಜೈಲಿನಲ್ಲಿ ಇರಬೇಕಾದ್ರೆ ಬಿಡುಗಡೆಯಾಗಿ ಯಶಸ್ಸಿನತ್ತ ದಾಪುಗಾಲು ಹಾಕ್ತಿರುವಂತಹ ದಾಖಲೆ, ಇದೊಂದು ದಾಖಲೆ. ಇದಕ್ಕೂ ಮೊದಲು ಸಾರಥಿ ಬಿಡುಗಡೆಯಾದಾಗಲೂ ಕೂಡ ಇಂಥದ್ದೇ ದಾಖಲೆಯನ್ನ ದರ್ಶನ್ ಮಾಡಿದ್ರು. ಹೀಗಾಗಿ ಇದು ಒಂದು ವಿಭಿನ್ನ ರೀತಿಯ ದಾಖಲೆಯ ಚಿತ್ರ. ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ, ಒಂದು ಅಭಿಮಾನಿಗಳ ಕ್ರೇಜು ದರ್ಶನ್ ಬಗ್ಗೆ ಇನ್ನೂ ಕಮ್ಮಿ ಆಗಿಲ್ಲ. ಅವ್ರು ಜೈಲಿಗೆ ಹೋದ್ರು ಆ ಒಂದು ಕ್ರೇಜ್ ಅನ್ನ ಅಭಿಮಾನಿಗಳು ಉಳಿಸ್ಕೊಂಡಿದ್ದಾರೆ ಅನ್ನೋದು ಇವತ್ತು ಮತ್ತೊಂದ್ಸರಿ ಪ್ರೂವ್ ಆಗಿದ್ದು ವಿಶೇಷ. ಹಾಗಾದ್ರೆ ಈ ಚಿತ್ರ ಹೇಗೆ ಬಿಡುಗಡೆ ಆಯಿತು, ಹೇಗೆಲ್ಲ ಅದನ್ನ ಸ್ವಾಗತಿಸಲಾಯಿತು ಮತ್ತು ಸ್ಯಾಂಡಲ್ವುಡ್ ನಲ್ಲಿ ಈ ಚಿತ್ರದ ಪ್ರಾಮುಖ್ಯತೆ ಏನು, ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ನಾವು ದೃಶ್ಯಗಳನ್ನ ನೋಡ್ತಿದ್ದೀವಿ. ಡೆವಿಲ್ ಡಿ ಬಾಸ್ ಅಭಿನಯದ, ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಬಿಡುಗಡೆಯ ದೃಶ್ಯ, ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ದಾರೆ. ಅಂದ್ರೆ ತಮ್ಮ ಆರಾಧ್ಯ ದೈವ, ತಮ್ಮ ನೆಚ್ಚಿನ ನಟ ಜೈಲಿಗೆ ಹೋಗಿ ಇಷ್ಟು ತಿಂಗಳು ಆದ ಬಳಿಕವೂ ನಡುವೆ ಒಂದು ದೊಡ್ಡ ಗ್ಯಾಪ್ ಅಲ್ಲಿ ಅವರ ಸಿನಿಮಾ ಬಿಡುಗಡೆ ಆಗದೆ ಹೋದ್ರು ಅವರ ಜನಪ್ರಿಯತೆ, ಅವರ ಫ್ಯಾನೆಟಿಸಮ್, ಅವರ ಫಾಲೋಯರ್ಸು ಆ ಪ್ರೀತಿಯನ್ನ, ಅವ್ರ ಬಗ್ಗೆ ಇರೋ ಅಭಿಮಾನವನ್ನ ಹಂಗೇ ಉಳಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಇವತ್ತು ಡೆವಿಲ್ ಅದ್ಧೂರಿ ಬಿಡುಗಡೆಯ ದೃಶ್ಯಗಳೇ ಸಾಕ್ಷಿ. ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು, ತಮ್ಮಟೆಯ ಸದ್ದೆಗೆ ಹೆಜ್ಜೆ ಹಾಕಿದ್ರು. ಕೊರೆಯುವ ಗಡಗಡ ನಡುಗುವ ಚಳಿಯಲ್ಲಿ ಬೆಳಿಗ್ಗೆ 4 ಗಂಟೆಗೆ ಥಿಯೇಟರ್ ಹತ್ರ ಬಂದು ಮಕ್ಕಳ ಜೊತೆ ಹೆಂಗಸರು ಕಾದರು, ಹೆಣ್ಮಕ್ಳು ಕಾದರು. ಅಭಿಮಾನಿಗಳು ಕಾದು ಸಿನಿಮಾ ಥಿಯೇಟರ್ ಒಳಗೆ ಫಸ್ಟ್ ಶೋ 6:30 ಸಿನಿಮಾ ನೋಡೋದಕ್ಕೆ ಹೋದ್ರು. ಎಂಥ ಕ್ರೇಜ್ ಅದು, ಯಾಕಾಗಿ ಇಷ್ಟು ಕ್ರೇಜ್, ಇದು ನಿಜಕ್ಕೂ ತುಂಬಾ ಜನಕ್ಕೆ ಆಶ್ಚರ್ಯ ತಂತು. ಹಾಗೇನೆ ಅಭಿಮಾನ ಅಥವಾ ವ್ಯಕ್ತಿ ಪೂಜೆ ಅಥವಾ ತಮ್ಮ ನಾಯಕ ನಟನ ಮೇಲಿರುವ ವಿಶ್ವಾಸ, ಅದು ಕೆಲವು ಸರಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ಅದನ್ನ ವಿಮರ್ಶೆಗೆ ಗುರಿ ಮಾಡೋದಕ್ಕೂ ಆಗಲ್ಲ. ಆದರೆ ಇವತ್ತು ನೆರೆದಿದ್ದಂತಹ ಕ್ರೇಜು ದರ್ಶನ್ನು ಜನಮಾನಸದಲ್ಲಿ, ಅಭಿಮಾನಿಗಳ ಪಾಲಲ್ಲಿ ಅವರು ದೊಡ್ಡ ನಾಯಕ ನಟನಾಗಿ ವಿರಾಜಮಾನರಾಗಿದ್ದಾರೆ ಎನ್ನುವುದು ಇವತ್ತು ನಮಗೆ ಕಂಡು ಬಂದಂತಹ ದೃಶ್ಯ. ದೊಡ್ಡ ದೊಡ್ಡ ಕಟೌಟ್ಸು, ದೊಡ್ಡ ದೊಡ್ಡ ಹೂವಿನ ಹಾರ, ಅನ್ನದಾನ, ಹೀಗೆ ವೈವಿಧ್ಯಮಯ ರೀತಿಯಲ್ಲಿ ದರ್ಶನ್ ಅವರ ಡೆವಿಲ್ ಬಿಡುಗಡೆಗೆ ಒಂದು ಅದ್ಧೂರಿ ರೀತಿಯ ಚಾಲನೆಯನ್ನ ಸಿಕ್ತು. ಮತ್ತು ಸ್ಯಾಂಡಲ್ವುಡ್ನಲ್ಲಿ, ಅದು ಗಾಂಧಿನಗರದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಈ ಸಿನಿಮಾ ಮಿಂಚಿನ ಸಂಚಲನ ತಂತು, ಒಂದು ರೀತಿಯಲ್ಲಿ ರೋಮಾಂಚನವನ್ನು ತಂತು. ಗಾಂಧಿನಗರದಲ್ಲಿ ಮತ್ತು ಸ್ಯಾಂಡಲ್ವುಡ್ನಲ್ಲಿ ಬಹಳಷ್ಟು ರೀತಿಯ ಸಂಭ್ರಮಕ್ಕೆ, ಚಟುವಟಿಕೆಗೂ ಕೂಡ ಕಾರಣ ಆಯಿತು. ಅವರ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಹಾಗೂ ಅವರ ಮಗ ವಿನೀಶು, ಹೀಗೆ ಅವರ ಅಭಿಮಾನಿಗಳು ಎಲ್ಲ ಬಂದು ಸಿನಿಮಾದ ಸಂಭ್ರಮದಲ್ಲಿ ಪಾಲ್ಗೊಂಡ್ರು. ಅಭಿಮಾನಿಗಳು ಥಿಯೇಟ್ರಲ್ಲಿ ಆ ಹಾಡು ಬರ್ತಿದ್ದ ಹಾಗೇನೆ ಆ ಸ್ಕ್ರೀನ್ ಹತ್ರ ಮೇಲೆ ಏರಿ ಕುಣಿದು ಕೊಪ್ಪಳಿಸಿ ಘೋಷಣೆಯನ್ನು ಕೂಗಿದಂತಹ ದೃಶ್ಯಗಳು ಕೂಡ ಕಂಡು ಬಂದವು. ಇದು ಒಟ್ಟು ಸಂಭ್ರಮದ ಒಂದು ದೃಶ್ಯವನ್ನ ನಾನು ನಿಮಗೆ ವಿವರಿಸಿದೆ. ಇದರ ಜೊತೆಗೆ ಸಿನಿಮಾ ಹೇಗಿದೆ ಅನ್ನೋ ವಿಚಾರಕ್ಕೆ ಬಂದಾಗ, ಒಂದು ನಾವು ಹೆಚ್ಚು ಇಂಟೆಲೆಕ್ಚುಯಲ್ ಆಗಿ ಅದನ್ನ ನಾವು ಹೆಚ್ಚು ನೋಡುವ ಅಗತ್ಯ ಇಲ್ಲ. ಜಸ್ಟ್ ಅದೊಂದು ಮನೋರಂಜನೆಯ ಸಿನಿಮಾ. ಒಬ್ಬ ಆಕ್ಷನ್ ಸಿಲ್ಲರ್, ರಗ್ಗಡ್ ಸ್ಟೈಲಲ್ಲಿ ಇರುವಂತಹ ದರ್ಶನ್ ಅವರಿಗೆ ಯಾವ ರೀತಿಯಲ್ಲಿ ಸಿನಿಮಾ ಬೇಕೋ ಅಂತಹ ಸಿನಿಮಾ. ಹೇಗೆ ಆಗಿದ್ದಾರೆ ಅಂದ್ರೆ,
ದರ್ಶನ್ ಅವ್ರನ್ನ ಅಭಿಮಾನಿಗಳು ಹೇಗೆ ಇಷ್ಟಪಡ್ತಾರೆ ಅನ್ನೋದನ್ನ ಒಂದು ಸೂತ್ರವನ್ನ ರೆಡಿ ಮಾಡಲಾಗಿದೆ. ದರ್ಶನ್ ಡೈಲಾಗ್ ಡೆಲಿವರಿ ಇರ್ಬೋದು, ದರ್ಶನ್ ಅವರ ಹಾಡುಗಳು ಇರ್ಬೋದು, ಅವರ ಆಕ್ಷನ್ ಇರ್ಬೋದು, ಅವರ ಡ್ರೆಸ್ ಇರ್ಬೋದು, ಅವರ ಇಮೇಜ್ ಇರ್ಬೋದು, ಅದಕ್ಕೊಂದು ಸೂತ್ರ. ಆ ಸೂತ್ರವನ್ನು ತಂದು ಒಂದು ಕಥೆಯನ್ನು ಹೇಳೋದು ಅದರ ಒಳಗೆ ಇಡಲಾಗಿದೆ. ಆ ಕಥೆಗೆ ಅವರ ಆ ಒಂದು ಫಾರ್ಮುಲಾ ಸೂತ್ರ ಫಿಟ್ ಆಗುವ ರೀತಿಯಲ್ಲಿ ಅವರು ಅದನ್ನು ಜೋಡಿಸಿಟ್ಟಿದ್ದಾರೆ. ಅಲ್ಲಿಗೆ ಚಿತ್ರಕಥೆ ರೆಡಿಯಾಗಿದೆ. ಅದು ಮಿಲನ ಪ್ರಕಾಶ್ ಅಂದರೆ ಪ್ರಕಾಶ್ ವೀರ್ ಅವರು ನಿರ್ದೇಶಿಸಿದಂತಹ ಈ ಚಿತ್ರದಲ್ಲಿ ದರ್ಶನ್ ಬೂಸ್ಟ್ ಮಾಡೋದಕ್ಕೆ ಪ್ರತಿ ಫ್ರೇಮ್ನಲ್ಲೂ ದರ್ಶನ್ ಬರೋದ್ರ ಮೂಲಕ ಅವ್ರನ್ನ ಅದ್ದೂರಿಯಾಗಿ ಪ್ರೊಜೆಕ್ಟ್ ಮಾಡೋದಕ್ಕೆ ಮತ್ತು ಅವರನ್ನ ಹೇಗೆ ಒಂದು ಸಿನಿಮಾದಲ್ಲಿ ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ನೋದಕ್ಕೆ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಲಾಗಿದೆ. ಒಂದು ಈಗಾಗಲೇ ಹೇಳಿರುವಂತೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಡಬಲ್ ಆಕ್ಟಿಂಗು, ಒಂದು ಮುಖ್ಯಮಂತ್ರಿಯ ಮಗ ವಿದೇಶದಲ್ಲಿ ಕೂತು ಡಾನ್ ಶೈಲಿಯಲ್ಲಿ ದರ್ಶನಿಗೆ ಸೂಟ್ ಆಗುವ ರೀತಿಯಲ್ಲಿ ರಗ್ಗಡ್ ಸ್ಟೈಲಿಯಲ್ಲಿ ರಫ್ ಆಗಿ ಒಂದು ರೀತಿಯಲ್ಲಿ ಅಭಿಮಾನಿಗಳಲ್ಲಿ ಕ್ರೇಜ್ ಹುಟ್ಟಿಸುವ ರೀತಿಯಲ್ಲಿ ಅವರು ನಟಿಸುವ ಭಂಗಿ, ಇನ್ನೊಂದು ತುಂಬ ಸೌಮ್ಯವಾದ ಒಂದು ಟೀ ಅಂಗಡಿಯನ್ನು ಇಟ್ಟು ಅಲ್ಲಿ ತನ್ನ ಬದುಕನ್ನು ತನ್ನದೇ ಆದ ರೀತಿಯಲ್ಲಿ ಅತ್ಯಂತ ಸಜ್ಜನಿಕೆಯಿಂದ ಇರುವಂತಹ ಪಾತ್ರ. ಹೀಗೆ ಎರಡು ಪಾತ್ರವನ್ನು ಸೃಷ್ಟಿಸುವ ಮೂಲಕ ದರ್ಶನ್ ಅವರಿಗೆ ಇರುವ ಎಲ್ಲ ರೀತಿಯ ಇಮೇಜ್ ಅನ್ನು ಸಿನಿಮಾಗೆ ಬಳಸ್ಕೊಳ್ಳಲಾಗಿದೆ. ಸಿನಿಮಾ ಹೀಗಾಗಿ ಪ್ರತಿ ಫ್ರೇಮಲ್ಲೂ ದರ್ಶನ್ ಬರುವ ರೀತಿಯಲ್ಲಿ ತೋರಿಸಲಾಗಿದೆ. ಒಂದು ಪೊಲಿಟಿಕಲ್ ಸ್ಟೋರಿಯನ್ನು ಅವರಿದಲ್ಲಿ ಇಟ್ಕೋತಾರೆ. ಒಬ್ಬ ಮುಖ್ಯಮಂತ್ರಿ ಅಧಿಕಾರವನ್ನು ಕಳ್ಕೊಂಡಾಗ ಅವರ ಮಗನನ್ನು ಆ ಜಾಗದಲ್ಲಿ ಕೂರಿಸೋದಕ್ಕೆ ಅವರ ಇಮೇಜನ್ನು, ಅವನ ಬ್ರ್ಯಾಂಡನ್ನು, ಆ ಡಾನ್ ಅನ್ನುವ ಬ್ರ್ಯಾಂಡನ್ನು ತೆಗೆದು ಅವನಿಗೆ ಸಜ್ಜನನಾಗಿ ಮಾಡೋದಕ್ಕೆ ಅವರ ಹಿಂಬಾಲಕ, ಮುಖ್ಯಮಂತ್ರಿ ಹಿಂಬಾಲಕ ಏನೆಲ್ಲ ಕಸರತ್ತು ಮಾಡ್ತಾನೆ ಮತ್ತು ಸೌಮ್ಯ ಮುಖದ ಕೃಷ್ಣ ದರ್ಶನ್ ಅನ್ನ ಹೇಗೆ ಬಳಸ್ಕೊತಾನೆ ಅನ್ನೋದು ಇಡೀ ಚಿತ್ರದ ಒಂದು ಕಥಾವಸ್ತು ಆಗಿದೆ. ಅದರಲ್ಲಿ ಅಚ್ಯುತ್ ಕುಮಾರ್ ಅವರ ಅಭಿನಯ, ಅಮೋಘ ಅಭಿನಯ. ಇಡೀ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರ ಅಭಿನಯ ಒಂದು ರೀತಿ ಇಡೀ ಸಿನಿಮಾಗೇನೆ ಒಂದು ಮುಖ್ಯ ಹಂದರವಾಗಿ ತನ್ನ ಪ್ರತಿಭೆಯ ಮೂಲಕ, ತನ್ನ ಪಾಂಡಿತ್ಯದ ಮೂಲಕ ಇಡೀ ಸಿನಿಮಾದಲ್ಲಿ ಅವರು ಸಿನಿಮಾಗೆ ಕಳೆಯನ್ನು ತಂದುಕೊಟ್ಟಿದ್ದಾರೆ. ಇನ್ನು ಹೀರೋಯಿನ್ ಪಾತ್ರದಲ್ಲಿ ನಟಿಸಿರುವ ರಚನಾ ರೈ ಅವರ ಪಾತ್ರ ಅಂತೂ ಅವರು ಹೊಸಬರು ಅಂತ ಅನ್ಸೋದಿಲ್ಲ. ಪಾತ್ರಕ್ಕೆ ಪೂರಕವಾಗಿ ರುಕ್ಮಿಣಿ ಪಾತ್ರದಲ್ಲಿ ಅವರ ರೋಲು ತುಂಬಾ ಚೆನ್ನಾಗಿದೆ, ಅದು ಗಮನ ಸೆಳೆಯುತ್ತೆ. ಅವರು ಚಿತ್ರರಂಗದಲ್ಲಿ ಹೆಚ್ಚು ಕಾಲ ಬೇರೂರುವ ಸುಳಿವನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ಈ ಸಿನಿಮಾದಲ್ಲಿ ಹೈಲೈಟ್ ಆಗಿದ್ದಾರೆ. ಅವರಿಗೆ ಅವರದೇ ಆದ ಒಂದು ಕಾಮಿಡಿಯ ಪಾತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ಅವರು ಯಶಸ್ವಿಯಾಗಿ ಹೇಗೆ ಸಿನಿಮಾಗೆ ಬೇಕೋ ನಿರ್ದೇಶಕರ ತಕ್ಕಂತೆ ಅವರು ಮಾಡಿ ಆ ಸಿನಿಮಾದಲ್ಲಿ ಗಮನ ಸೆಳೀತಾ ಇದ್ದಾರೆ. ಒಟ್ಟಾರೆ ಒಂದು ಕಮರ್ಷಿಯಲ್ ಸಿನಿಮಾ, ಒಬ್ಬ ನಾಯಕ ನಟನಿಗೆ ಇರಬಹುದಂತ ಇಮೇಜ್ ಅನ್ನ ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಸಾಲಾ ಐಟಮ್ಗಳು ಬೇಕೋ ಅದೆಲ್ಲವನ್ನು ಹಾಕಿ ಅಭಿಮಾನಿಗಳನ್ನು ತಣಿಸುವ ಸಿನಿಮಾ. ಅಲ್ಲಿ ಜಾಸ್ತಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದು ಒಂದು ಏನಾದರೂ ಈ ಥರ ಆಗ್ಬೋದೇನೋ, ಇಂಥ ಸಂದೇಶ ಆಗ್ಬೋದೇನೋ ಅಂಥ ಇಲ್ಲ. ಒಂದು ಗಾಂಧಿನಗರಕ್ಕೆ ಜೀವ ತುಂಬುವ, ಗಾಂಧಿನಗರದಲ್ಲಿ ಚಟುವಟಿಕೆ ಮತ್ತು ಚೈತನ್ಯವನ್ನು ತುಂಬುವ, ಒಂದು ಅದ್ಧೂರಿತನವನ್ನು, ಸಂಭ್ರಮವನ್ನು ತುಂಬುವಂತಹ ಸಿನಿಮಾ ಅನ್ನೋ ಮಾತನ್ನ ಹೇಳ್ತಾ, ಇನ್ನು ದರ್ಶನ್ ಅವ್ರ ಬಗ್ಗೆ ಇರೋ ಇಮೇಜ್ ಆಗಲಿ ಮತ್ತೊಂದಾಗಲಿ ಅದೆಲ್ಲ ಬಿಟ್ಟು ಬರೀ ಇದನ್ನ ಒಂದು ಸಿನಿಮಾ ಮತ್ತು ಅಭಿಮಾನಿಗಳು ಅಂತಷ್ಟೇ ನೋಡ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.